ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಪ್ರಮುಖ ಸುದ್ದಿ ಏನಂದರೆ ಪಿಂಚಣಿದಾರರಿಗೆ ಒಂದು ಮಹತ್ವಪೂರ್ಣ ಮತ್ತು ಒಂದು ಗುಡ್ ನ್ಯೂಸ್ ಇದೆ ರೀ. ಏನಂದ್ರೆ ತನಕ ನಾವು ಏನು ಪಿಂಚಣಿ ಹಣ ಪಡೆದುಕೊಳ್ಳೋರಿಗೆ ವಾರ್ಷಿಕ ಆದಾಯ 32,000 ಅಂತ ಇದ್ದಿರಲಿ, ಅದು ಚೇಂಜ್ ಆಗುವ ಎಲ್ಲ ಲಕ್ಷಣಗಳಿವೆ ರೀ. ಮತ್ತು ನೀವು ಸಡನ್ನಾಗಿ ಈಗ 3-4-5 ತಿಂಗಳಿಂದ ಪಿಂಚಣಿ ಹಣ ಬಂದಿಲ್ಲ ಅಂತ ಏನು ಹೇಳ್ತಾರಲ್ಲ, ನೀವು ಈಗ ಸದ್ಯದಲ್ಲಿ ನಾ ಹೇಳಿದ ಪ್ರಕಾರ ಮಾಡ್ರಂದ್ರೆ ಆದಷ್ಟು ಬೇಗನೆ ನೀವು ಪಿಂಚಣಿ ಹಣವನ್ನು ಪಡೆದುಕೊಳ್ಬೋದು ರೀ. ಇದಕ್ಕೆ ಮೊದಲನೇದಾಗಿ ಹೇಳ್ತೇನೆ ರೀ, ಈಗ ನೀವು ಪಿಂಚಣಿ ವಾರ್ಷಿಕ ಆದಾಯದ ಬಗ್ಗೆ ಸ್ಟಡಿ ಈಗ ನಮ್ಮ ಊರಿನ ಗ್ರಾಮ ಲೆಕ್ಕಾಧಿಕಾರಿ ಜೋಡಿ ಮಾತಾಡಿ ಅವ್ರ ಜೋಡಿ ನಾ ತಿಳ್ಕೊಂತ ಪ್ರಕಾರ ನಿಮಗೆ ಹೇಳ್ಬೇಕಂದ್ರೆ, ನೀವು ಈಗ ಪಿಂಚಣಿ ಹಣವನ್ನು ವಾರ್ಷಿಕ ಆದಾಯ ಈಗ 32,000 ಐತಿ. ಆದರೆ ಈಗ ಪಿಂಚಣಿದಾರರು ಎಲ್ಲರೂ ಕೂಡಿ ಅಂದ್ರೆ ಒಂದು ತೊಡೆ ಸಂಘ ಸಂಸ್ಥೆಗಳು ಕೂಡಿ ಮತ್ತು ಒಂದು ತೊಡೆ ನಿಮಗೆ ನಮ್ಮ ಹಳೆ ವಿಡಿಯೋದಲ್ಲಿ ಸಿಗ್ತಾವ್ರಿ ಮಾಹಿತಿ. ಅಲ್ಲಿ ನಾವು ಹೇಳಿದ ಪ್ರಕಾರ ಒಂದು ತೊಡೆ ಸಚಿವರು ಈಗೇನು ಸರ್ಕಾರಕ್ಕೆ ಒತ್ತಾಯ ಮಾಡ್ಯಾರಂದ್ರೆ ವಾರ್ಷಿಕ ಆದಾಯ ಈಗೇನು 32,000 ಐತಿರಲ್ಲ ಅದನ್ನು ಜಾಸ್ತಿ ಮಾಡಿ. ಯಾಕಂದ್ರೆ ಈಗ ದುಡ್ಕೊಂಬರೋರು ಏನು ಇರ್ತಾರಲ್ಲ, ಈಗೇನು ದುಡ್ಕೊಂಬರೋರು ಇರ್ತಾರಲ್ಲ ಅವರು ವಾರ್ಷಿಕ ಆದಾಯನ ಈಗ ದಿನಕ್ಕೆ 400-500 ಪಗಾರ ತಗೋರು ವಾರ್ಷಿಕ ಆದಾಯ ತೆಗೆದ್ರೆ ವರ್ಷಕ್ಕೆ ಹೋಗಿ 80,000-90,000 ರೂಪಾಯಿ ಬೀಳ್ತೈತೆ ರೀ. ಹಾಗಾಗಿ ಈಗ ವಾರ್ಷಿಕ ಆದಾಯವನ್ನು ಜಾಸ್ತಿ ಮಾಡಬೇಕೈತೆ ಸರ್ಕಾರಕ್ಕೆ ಒತ್ತಾಯ ಮಾಡೈತ್ರಿ, ಒತ್ತಾಯ ಮಾಡತ್ತಾರ್ರಿ. ಹೀಗಾಗಿ ಈಗ ನಮ್ಮ ಸರ್ ಹೇಳೋ ಪ್ರಕಾರ ಹೆಂಗಂದ್ರೆ ಇದು ಪಾಸ್ ಆಗ್ಬೋದತ್ತಾರ್ರಿ ಅವ್ರು. ಹೆಂಗಂದ್ರೆ ಈಗ ಅವರು ಏನು ಗ್ಯಾರಂಟಿ ಹೇಳಿಲ್ರಿ, ಅಂದಾಜು ಹೇಳ್ತಾರೆ ರೀ. ಇನ್ನು ಮುಂದೆ ಬರುವ ದಿನಗಳಲ್ಲಿ ಈಗ ಏನು ಪಿಂಚಣಿ ಪಡೆದುಕೊಳ್ಳೋರು ಇರ್ತಾರಲ್ಲ ಇವರಿಗೆ ವಾರ್ಷಿಕ ಆದಾಯ ಜಾಸ್ತಿ ಆಗಬಹುದಂತೆ ಅವ್ರು ಹೇಳ್ತಾರೆ ರೀ. ಮತ್ತು ಜಾಸ್ತಿ ಆತಂದ್ರೆ ಈಗೇನು 16 ಲಕ್ಷ ಜನ ಪಿಂಚಣಿಯನ್ನು ಪಡೆದುಕೊಳ್ಳುವ ಪ್ರಾಬ್ಲಮ್ಗಳ್ದಾಗದಾರೆ, ಒಂದು ಕಡೆ ಹಲವಾರು ಪ್ರಾಬ್ಲಮ್ಗಳ್ದಾವ್ರಿ. ಅದರೊಳಗೆ ವಾರ್ಷಿಕ ಆದಾಯ ಇದು ಒಂದು ಪ್ರಾಬ್ಲಮ್ ಐತ್ರಿ. ಇಂಥವಕ್ಕೆಲ್ಲ ಪರಿಹಾರ ಸಿಗ್ತೈತೆ ರೀ ಅದ್ರೊಳಗೆ. ಇನ್ನು ಎರಡನೇದಾಗಿ ಬರೋಣ್ರಿ, ಈಗ ಪಿಂಚಣಿ ಹಣವನ್ನು ಆದಷ್ಟು ಈಗ 3-4 ತಿಂಗಳಿಂದ ನಿಂತಿರ್ತಾವೆ, ಅವ್ರು ಬೇಗನೆ ಪಡೆದುಕೊಳ್ಬೇಕಂತೆ ವಿಚಾರ ಮಾಡತ್ತಾರೆ. ನಮ್ಮದು ಸ್ಟೇಟಸ್ ಹೋಲ್ಡ್ ಆಗೈತಿ, ಇನ್ಆ್ಯಕ್ಟಿವ್ ಆಗೈತಿ, ಸಸ್ಪೆಂಡ್ ಆಗೈತಿ ಅನ್ನೋರೇನು ಇರ್ತೀರಿ. ನಿಮ್ಗೆ ಸರ್ ಹೇಳಿದ ಪ್ರಕಾರ ನಾವು ಮಾಹಿತಿ ನಿಮಗೆ ಹೇಳತ್ತಿದ್ದಂದ್ರೆ ಏನ್ರಿ ಅಂದ್ರೆ ಅವ್ರ ಆಫೀಸ್ದಾಗ ನಮಗೆ ವಿಡಿಯೋ ಮಾಡೋಕೆ ಅನುಕೂಲ ಕೊಡಲಿಲ್ಲ ರೀ ಅವರು. ಇಲ್ಲಿಕಂದ್ರೆ ನಾನು ನಿಮಗೆ ಅಲ್ಲೇ ವಿಡಿಯೋ ಮಾಡಿ ಒಂದು ವಿಡಿಯೋ ಕ್ರಿಯೇಟ್ ಮಾಡ್ತಿದ್ದೆ ರೀ. ಆದ್ರೆ ಅವ್ರು ನಮ್ಗೆ ಅನುಕೂಲ ಮಾಡಿಕೊಟ್ಟಿಲ್ಲ ರೀ. ಇಲ್ಲ ನಾವು ಮಕ್ಕಳು ಮಾಹಿತಿ ಹಂಗೆ ಹಾಕಕ್ಕೆ ಬರಂಗಿಲ್ಲ ರೀ ಆಫೀಸ್ದಾಗ, ಇದು ಸೋಷಿಯಲ್ ಮೀಡಿಯಾದಾಗ ಅಂತ ಹೇಳ್ರಿ. ಅದಕ್ಕಾಗಿ ನಾವು ಅವ್ರ ಕಡೆ ಕೂತು ಡಿಸ್ಕಸ್ ಮಾಡಿ ಹೇಳಿದ ಪ್ರಕಾರ ನಿಮ್ಗೆ ಹೇಳ್ತೇನೆ ರೀ. ಈಗ ಏನಂದ್ರೆ ನೀವು ಪಿಂಚಣಿ ಪಡೆದುಕೊಳ್ಬೇಕು, ನಿಮ್ಮ 3-4 ತಿಂಗಳು 5-6 ತಿಂಗಳಾಗ್ಯಾವ ನಿಂತು. ಅದಕ್ಕಾಗಿ ನೀವು ಪಿಂಚಣಿ ಪಡೆದುಕೊಳ್ಬೇಕು ಆದಷ್ಟು ಬೇಗ. ಅಂದ್ರೆ ಇದಕ್ಕೆ ನಿಮಗೊಂದು ಬೆಸ್ಟ್ ಸೊಲ್ಯೂಷನ್ ಹೇಳ್ತೇನೆ ರೀ ಅವ್ರು ಸರ್ ಹೇಳಿದ ಪ್ರಕಾರ. ಒಂದನೇದಾಗಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಅಂದ್ರೆ ಒಂದನೇದಾಗಿ ನೋಡಿರಿ, ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್, KYC ಮಾಡಿದ ದಾಖಲಾತಿ, ನೀವು ಪಿಂಚಣಿ ಪಡೆದುಕೊಳ್ಳುತ್ತಿರುವ ಪ್ರಮಾಣ ಪತ್ರ, ವಾರ್ಷಿಕ ಆದಾಯ ಪ್ರಮಾಣ ಪತ್ರ, ಮತ್ತು ನಿಮ್ಮದು NPCI ಮ್ಯಾಪಿಂಗ್ ಆಗೈತಿಲ್ಲೋ ಅದು ಬೇಕು. ಮತ್ತು ಇನ್ನು ಆಧಾರ್ ಸೀಡಿಂಗ್ ಆಗೈತಿಲ್ಲೋ ಅದು ಬೇಕು ರೀ. ಇವೆಲ್ಲ ದಾಖಲೆಗಳನ್ನ ತಗೊಂಡು ಮತ್ತು ಇನ್ನೂ ದಾಖಲೆಗಳು ಅದಾವೆ ರೀ, ಇನ್ನೊಂದು ತೊಡೆ ದಾಖಲೆಗಳು ಅದಾವೆ. ಏನದಾವ ಅಂದ್ರೆ ನಿಮ್ಮದು ಏನಿದೆ ರೇಷನ್ ಕಾರ್ಡ್ ಇರತ್ತಲ್ಲ, ರೇಷನ್ ಕಾರ್ಡ್ದಾಗ ಎಷ್ಟು ಜನ ಇರ್ತೀರಿ ಅಷ್ಟು ಜನರದ ವಾರ್ಷಿಕ ಆದಾಯ ಪ್ರಮಾಣ ಪತ್ರವನ್ನು ತಕ್ಕೋಬೇಕು ಕಂಪಲ್ಸರಿ. ವಾರ್ಷಿಕ ಅಷ್ಟು ಎಷ್ಟು ಒಂದು 4 ಮಂದಿರ 3 ಮಂದಿರ ಏನು ಗೊತ್ತಿಲ್ಲ, ಅಷ್ಟ್ರದ್ದು ವಾರ್ಷಿಕ ಆದಾಯ ಪ್ರಮಾಣ ಪತ್ರ ತಕ್ಕೋಬೇಕು.
ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಇವಷ್ಟು ಫೈಲ್ ಒಂದು ಬುಕ್ಲೆಟ್ ಮಾಡಿರ್ತಾರೆ, ಒಂದು ಫೈಲ್ದಾಗ ಹಾಕೋರಿ ಇವನಷ್ಟು ಫೈಲ್ದಾಗ ಹಾಕೊಂಡ ಇದಕ್ಕೊಂದು 2 ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ದು ಇಟ್ಕೋರಿ. ಇಟ್ಕೊಂಡ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಆದವು. ಒಂದು ಸಲ ಈಗ ಅವ್ರು ಹೇಳಿದ ಪ್ರಕಾರ ಅಂದ್ರೆ ಒಂದು ಸಲ ಗ್ರಾಮ ಲೆಕ್ಕಾಧಿಕಾರಿಗೆ ಇವನ್ನ ತೋರಿಸ್ರಿ ಅವ್ರು ನಿಮ್ಗೆ ಈ ಪ್ರಾಬ್ಲಮ್ ಬಗೆಹರಿಸ್ಕೊಡ್ತಾರೆ, ಆಲ್ಮೋಸ್ಟ್ ಆಲ್ ಬಗೆಹರಿಸ್ಕೊಡ್ತಾರೆ ಅವ್ರು. ಆದರೆ ಏನಾಕೈತಿ, ಟೈಮ್ ಪ್ರೊಸೆಸ್ ತೊಗೋತೈತಿ. ಯಾಕಂದ್ರೆ ಅವ್ರ ಕಡೆ ಒಂದು ಪ್ರಾಬ್ಲಮ್ ಇರೋಂಗಿಲ್ಲ, ಇಂಥ 108 ಪ್ರಾಬ್ಲಮ್ ಇರ್ತಾವ್ರಿ. ಹಾಗಾಗಿ ಅವ್ರ ಕಡೆ ಹೋದ್ರೆ ಒಂದು ಸ್ವಲ್ಪ ಟೈಮ್ ಆಕೈತಿ. ಸರ್ ನಾ ಅದಕ್ಕೆ ಇದಕ್ಕೆ ಬೇಗನೆ ಹೇಗೆ ನಾವು ಪರಿಹಾರ ಮಾಡಿಕೊಡ್ಬೇಕು ರೀ, ಇದಕ್ಕೆ ನಾವು ಪಿಂಚಣಿದಾರರಿಗೆ ಅವ್ರು ಹೇಳಿದ ಪ್ರಕಾರ ಹೇಗೆ ಬೇಗನೆ ಪರಿಹಾರ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು, ಅಷ್ಟು ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ನಿಮ್ಮ ತಾಲೂಕಾ ತಹಸೀಲ್ದಾರ್ ಆಫೀಸ್ ಮತ್ತು ಉಪ ತಹಸೀಲ್ದಾರ್ ಆಫೀಸ್ ಇವೆರಡರಾಗ ಒಂದು ತವದಲ್ಲಿ ಹೋಗ್ಬೇಕು ರೀ. ಅಲ್ಲಿ ಹೋಗ್ಕುನ ಸಹ ನಿಮಗೆ ಕೇಳೋದಲ್ಲಿ ಎಲ್ಲರೂ ಕೇಳ್ಕೊಂಡು ಪಿಂಚಣಿ ಸಲುವಾಗಿ ಹಿಂಗೆ ಬಂದೋದ್ರಿ ಅಂತಂದ್ರೆ ಪಿಂಚಣಿಗೆ ಇರ್ತೀರಿ ಸಪ್ರೇಟ್ ಆಫೀಸರ್ಸ್ ಇರ್ತಾರೆ. ಆಫೀಸರ್ಗೆ ಹೋಗಿ ಭೇಟಿ ಆಗ್ಬೇಕು. ಅವ್ರು ಭೇಟಿ ಆದ್ರೆಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಎಲ್ಲ ತೊಗೊಂಡು ನಿಮಗೆ ಪಿಂಚಣಿ ಎದರ ನಿಂತೈತಿ ಎದ್ರ ಸಲುವಾಗಿ ಅನ್ನೋದನ್ನು ಹೇಳಿ ಆ ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಮಾಡಿ ನಿಮಗೆ ಆದಷ್ಟು ಬೇಗನೆ ಅಂದ್ರೆ ಈಗ ಗ್ರಾಮ ಲೆಕ್ಕಾಧಿಕಾರಿಗಿಂತನೂ ತಹಸೀಲ್ದಾರ್ ಆಫೀಸ್ಗೆ ಹೋದ್ರೆ ಇಲ್ಲಿಂದ ಅಲ್ಲಿ ಅಂದ್ರೆ ಈಗ ಗ್ರಾಮ ಲೆಕ್ಕಾಧಿಕಾರಿ 3-4 ಹಳ್ಳಿ ಇರ್ತಾವೆ, ಒಬ್ಬೊಬ್ರಿಗೆ ಒಂದು ಹಳ್ಳಿ ಇರ್ತಾವೆ. ಇವ್ರದ್ದೆಲ್ಲ ಬಿಟ್ಟು ಡೈರೆಕ್ಟ್ ಅಲ್ಲಿ ಹೋದ್ರೆ ಅಂದ್ರೆ ನಿಮಗೆ ಒಂದು ದಿನದಾಗ ಕೆಲಸ ಬಗೆಹರಿದೈತಿ. ಆದ್ರೆ ಪಿಂಚಣಿ ನಿಮಗೆ ಜಮಾ ಆಗ್ಬೇಕಂದ್ರೆ ಆ್ಯಸ್ ಯೂಸ್ವಲ್ ಒಂದು ಸ್ವಲ್ಪ ಟೈಮ್ ತೊಗೋತೈತಿ. ಒಂದು 3-4 ದಿನ ಅಥವಾ 3-4 ವಾರ ಹಿಂಗೆ ಟೈಮ್ ತೊಗೋತೈತಿ. ಆದ್ರೆ 100% ನಿಮಗೆ ಅವ್ರ ಪಿಂಚಣಿ ನಿಮಗೆ ವಾಪಸ್ ಮಾಡಿಕೊಡ್ತಾರೆ. ನಿಮ್ಗೆ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಭೇಟಿ ಆದ್ರಿ ನಿಮ್ಮ ಪಿಂಚಣಿ ಹಣ ಖಂಡಿತವಾಗಿಯೂ ನಿಮಗೆ ವಾಪಸ್ ಬರ್ತೈತಿ. ಮತ್ತು ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ಸ್ ಮಾಡಿರಿ, ನಾವು ನಿಮಗೆ ಪ್ರತಿಯೊಂದಕ್ಕೂ ಮಾಹಿತಿ ಕೊಡ್ತೇವೆ ರೀ. ಮತ್ತು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೇನೆ ರೀ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನಾವು ಮಾತಾಡೋದ್ರಲ್ಲಿ ಒಂದು ಸ್ವಲ್ಪ ಏನಾದರೂ ಫರ್ಕ್ ಆದರೆ ಕ್ಷಮೆ ಇರಲಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೇನೆ ರೀ. ಜೈ ಹಿಂದ್, ಜೈ ಕರ್ನಾಟಕ.